ಸರ್ಕಾರದ ವೈಫಲ್ಯ ಅಂತ ಹೇಳ್ತಿರ್ತಾರೆ ನೀವು ಈ ಗಲಾಟೆ ಆಗಲಿ ಸರ್ಕಾರದ ಕಾರಣ ಅಂತ ಹೇಳಿ ಇದೆಲ್ಲ ಆದ್ರೂ ಕೂಡ ಅಧಿಕಾರಿಗಳ ಬಗ್ಗೆನೇ ಬೆರಳು ತೋರಿಸ್ತಾ ಇದ್ದಾರೆ ಉಸ್ತುವಾರಿ ಸಚಿವರೇನ ರಾಜೀನಾಮೆ ಒತ್ತಾಯ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಅದು ಅವ್ರಿಗೆ ಬಿಟ್ಟಿದ್ದು ಅವರೆಲ್ಲ ದೊಡ್ಡವರು ಅವರೆಲ್ಲ ಈಗ ನಾವು ಅವರಿಂದ ಕೆಲವು ಸಲಹೆ ತಗೋಬೇಕಾಗಿದೆ ಬೆಳೆದು ಬಿಟ್ಟವ್ರೆ ಅನುಭವಿಸ್ತರು ಅವರಿಂದ ಅನುಭವ ಪಡಿಬೇಕು ನಾವೀಗ ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಬಿಜೆಪಿ ಬಗ್ಗೆ ಮಾತಾಡಿದಷ್ಟು ಯಾರು ಮಾತಾಡಿಲ್ಲ ಈಗ ಅರೆ ನಮ್ಮನೆ ನನ್ನ ಪಾರ್ಟ್ನರ್ಸಿಗೆ ಅವರು ನಾನು ಬಿ ಜೆ ಪಿಯವ್ರ ಬಗ್ಗೆನೂ ಮಾತನಾಡೋದು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥದ್ದಕ್ಕೆ ನಾನು ಬೆಂಬಲ ಕೊಡಲ್ಲ. ಬಿ ಜೆ ಪಿ ನಾಯಕರಿಗೂ ನಾನು ಹೇಳ್ತಕ್ಕಂಥದ್ದು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನನ್ನ ಧ್ವನಿ ನಿಮ್ಮ ಜೊತೆಗಿರುತ್ತೆ ಅನ್ಕೋಬೇಡಿ. ನನಗೆ ಬೇಕಾಗಿರೋದು ಹೇಳೋದಲ್ಲ, ಕುವೆಂಪು ಹೆಸರನ್ನ ಮಹಾನ್ ನಾಯಕರು, ಸರ್ವ ಜನಾಂಗದ ಶಾಂತಿಯ ತೋಟ. ಕುಮಾರಸ್ವಾಮಿಯವರು ಅದೆಂತೋ ಟ್ವೀಟ್ ಮಾಡೋದು ಅವು ಕಾಂಗ್ರೆಸ್ನವರು ಹಿಂದೆ ಏನು ಮಾತಾಡೋರೆ ಹಿಜಾಬ್ ಬಗ್ಗೆ ಎಲ್ಲ ಅಂತೇಳಿ. ಎಸ್ ಮಾತಾಡಿದ್ದೇನೆ, ಇವತ್ತು ನಂದು ಅದೇ ಸ್ಟ್ಯಾಂಡೇ. ಹೇಳಿದ್ದಾರಲ್ಲ ಪಾಪ ಜನಗಳು ಕಷ್ಟದಲ್ಲಿದ್ದಾರೆ, ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬೇಕಾಗಿತ್ತು. ಪಾಪ ಏನು ಸಿದ್ದರಾಮಯ್ಯವ್ರು ಹೇಳ್ತಾವ್ರೆ 540 ಕೋಟಿ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ. ತೆಗೀರಿ 29 ಲಕ್ಷಕ್ಕೆ ಎಷ್ಟಾಯ್ತದೋ ಒಂದೊಂದು ರೈತ ಕುಟುಂಬಕ್ಕೆ 1800 ರೂಪಾಯಿ. ಏನು ರೈತರು ಭಿಕ್ಷೆ ಬೇಡಕ್ಕೆ ನಿಮ್ಮ ಹತ್ರ ರಜೆ ಹಾಕೊಂಡವ್ರ ಈ ಸರ್ಕಾರದ ಮುಂದೆ? ಮಾತೆತ್ತಿರೋದಿಂಥದ್ದು ನರೇಂದ್ರ ಮೋದಿ ಹತ್ರ ದುಡ್ಡು ತರಿಸಿ ಅಂತೇನೆ. ನರೇಂದ್ರ ಮೋದಿ ಹತ್ರ ತರಿಸೋಣ, ಆಮೇಲೆ ದುಡ್ಡನ್ನ ಮೊದಲು ನೀವು ದುಡ್ಡು ಹೊಡೆಯೋದು ನಿಲ್ಲಿಸಿ, ಲೂಟಿ ಹೊಡೆಯೋದನ್ನ ಸರಿಯಾದ ರೀತಿ ಇರ್ತಕ್ಕಂಥ ಜನಗಳ ದುಡ್ಡನ್ನು ಹಂಚಿ.